Dear students, I am starting the syllabus today. This is algebra part. Your algebra part starts with order of an element of a group. So, order of an element of a group G is the least positive integer m such that a to the power of m is equal to e. Order of an element ಅಂದರೆ ಗ್ರೂಪಲ್ಲಿ ಒಂದು ಎಲಿಮೆಂಟ್ ತೊಗೊಳ್ಳಿ, ಅದಕ್ಕೆ ನಾವು ಒಂದು ಲೀಸ್ಟ್ ಪಾಸಿಟಿವ್ ಇಂಟೀಜರ್ ರೈಸ್ ಮಾಡಬೇಕು. ರೈಸ್ ಮಾಡಿದಾಗ ಐಡೆಂಟಿಟಿ ಎಲಿಮೆಂಟ್ ಬಂದರೆ ಆ ಎಮ್ಮನ್ನು ನಾವು ಆರ್ಡರ್ ಆಫ್ ಎನ್ ಎಲಿಮೆಂಟ್ ಅಂತ ಕರಿತೀವಿ. ಈಗ ನೀವು ಫೋರ್ತ್ ರೂಟ್ಸ್ ಆಫ್ ಯೂನಿಟಿಗೆ ಬಂದರೆ 1 i ಮೈನಸ್ ಐ ಮತ್ತು -1, ಐ ಟು ದ ಪವರ್ ಆಫ್ 4 ಎಷ್ಟು 1, ಐ ಟು ದ ಪವರ್ ಆಫ್ 8 ಎಷ್ಟು 1. ಅಂದರೆ 4 ಮತ್ತು 8 ಲೀಸ್ಟ್ ವ್ಯಾಲ್ಯೂ ಯಾವುದು 4. ಸೊ ಅಲ್ಲಿಗೆ ಆರ್ಡರ್ ಆಫ್ ಐ ಏನು ಹೇಳಬೇಕು, ನೀವು 4 ಅಂತ ಹೇಳಬೇಕು. ಅದು ಹೇಳಿರೋದು ಆರ್ಡರ್ ಆಫ್ ಎಲಿಮೆಂಟ್ ಎ ಆಫ್ ಎ ಗ್ರೂಪ್ ಜಿ ಇಸ್ ದ least positive integer m such that a to the power of m is equal to e, where e is the identity element of the group G. We write it as order of a is equal to m ಅಥವಾ ಶಾರ್ಟ್ ಫಾರ್ಮಲ್ಲಿ o of a is equal to m ಅಂತಲೂ ಬರೀಬೋದು. ನೋಟ್ ಅಬ್ಸರ್ವ್ ಮಾಡಿ. ನೋಟ್ 1, if there does not exist any integer m such that a to the power of m is equal to e, then the element a is of infinite order. ಇವಾಗ ಹೇಗೆ ನೀವು ಯಾವ ಪವರ್ ರೈಸ್ ಮಾಡಿದ್ರೆ ಅದು ಐಡೆಂಟಿಟಿ ಬರಲಿಲ್ಲ ಅಂದರೆ ಅದನ್ನು ಆ ಎಲಿಮೆಂಟಿನ ಆರ್ಡರ್ ಇನ್ಫೈನೈಟ್ ಅಂತ ಕರಿಬೇಕು ನಾವು. ನೋಟ್ 2, ಇಫ್ ದ ಗ್ರೂಪ್ ಆಪರೇಷನ್ ಈಸ್ ಅಡಿಷನ್ ದೆನ್ ಎ ಟು ದ ಪವರ್ ಆಫ್ ಎಮ್ ಮೀನ್ಸ್ ಎಮ್ ಇಂಟು ಎ. ಗ್ರೂಪ್ ಆಪರೇಷನ್ನು ಮಲ್ಟಿಪ್ಲಿಕೇಶನ್ ಇದ್ದಾಗ ಹೇಗೆ ಪವರ್ ರೈಸ್ ಮಾಡಬೇಕು, ಅಡಿಷನ್ ಬಂದಾಗ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ ಫೈಂಡ್ ದ ಆರ್ಡರ್ ಆಫ್ ಎಲಿಮೆಂಟ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಜಿ ಈಕ್ವಲ್ಸ್ 1 -1 i -i. ಪ್ರತಿ ಎಲಿಮೆಂಟಿಗೆ ನಾವಿಲ್ಲಿ ಆರ್ಡರ್ ಬರೀಬೇಕು. ಸೊ 1ಗೆ ಏನು ರೈಸ್ ಮಾಡಿದರೆ 1 ಬರುತ್ತೆ. ಫಸ್ಟ್ ಐಡೆಂಟಿಟಿ ಎಲಿಮೆಂಟ್ ಗೊತ್ತಿರಬೇಕು ನಿಮಗೆ. ಐಡೆಂಟಿಟಿ ಎಲಿಮೆಂಟ್ ಯಾವುದಿದೆ, ಇ ಈಸ್ ಈಕ್ವಲ್ ಟು 1. ಈಗ ನೀವು ಒಂದೊಂದೇ ಎಲಿಮೆಂಟಿಗೆ ಪವರ್ ರೈಸ್ ಮಾಡ್ತಾ ಹೋಗ್ರಿ. 1 to the power of 1 is equal to 1. therefore ಆರ್ಡರ್ ಆಫ್ 1 is equal to 1. -1ಗೆ ಪವರ್ 2 ರೈಸ್ ಮಾಡಿದರೆ 1 ಬರುತ್ತೆ. therefore ಆರ್ಡರ್ ಆಫ್ -1 is equal to 2. ಐಗೆ ಪವರ್ 4 ರೈಸ್ ಮಾಡಿದರೆ 1 ಬರುತ್ತೆ. therefore ಆರ್ಡರ್ ಆಫ್ i is equal to 4. ಅದೇ ರೀತಿ -iಗೆ ಪವರ್ 4 ರೈಸ್ ಮಾಡಿದರೆ 1 ಬರುತ್ತೆ. therefore ಆರ್ಡರ್ ಆಫ್ -i is equal to 4. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ಮು, ಫೈಂಡ್ ದ ಆರ್ಡರ್ ಆಫ್ ಈಚ್ ಎಲಿಮೆಂಟ್ ಆಫ್ ದ additive group G equals 0, 1, 2, 3, 4, 5 with respect to addition modulo 6. ನೋಡಿ, ಇಲ್ಲಿ ಗ್ರೂಪ್ ಆಪರೇಷನ್ ಅಡಿಷನ್ ಇರೋದ್ರಿಂದ ಫಸ್ಟ್ ಐಡೆಂಟಿಟಿ ಎಲಿಮೆಂಟ್ ಏನಾಗುತ್ತೆ, ಇಲ್ಲಿ ಇ ಈಸ್ ಈಕ್ವಲ್ ಟು 0. ಈಗ ನೀವು ಒಂದೊಂದೇ ಎಲಿಮೆಂಟಿಗೆ ತೊಗೊಳ್ಳಿ, ಅವನ್ನು ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಐಡೆಂಟಿಟಿ ಎಲಿಮೆಂಟ್ 0 ಬಂದರೆ ಆ ನಂಬರನ್ನು ನಾವು ಆರ್ಡರ್ ಆಫ್ ದಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಈಗ ನಮಗೇನಾಗುತ್ತೆ, 1 × 0 is equal to 0. therefore ಆರ್ಡರ್ ಆಫ್ 0 is equal to 1. ನೆಕ್ಸ್ಟ್ 1 ತೊಗೊಂಡ್ರೆ ಇದು ಮಾಡಲು 6 ಇರೋದ್ರಿಂದ ಮಲ್ಟಿಪಲ್ ಆಫ್ 6 ಏನೇನು ಬರ್ತಾವೆ ಎಲ್ಲವೂ 0 ಆಗಿರ್ತವೆ. 6 × 1 ಏನಾಗುತ್ತೆ 6 ಅಂದರೆ 0, ಯಾಕಂದರೆ ಇದು ಮಾಡಲ್ ಸಿಸ್ಟಮ್ ಕೊಟ್ಟಿರೋದು. ಹಾಗಾಗಿಬಿಟ್ಟು ಆರ್ಡರ್ ಆಫ್ 1 is equal to ಏನಾಯಿತು 6. ನೆಕ್ಸ್ಟು 2ಗೆ ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ, 3 × 2 6 which is equal to 0. ಸೊ ಆರ್ಡರ್ ಆಫ್ 2 is equal to 3. ಅದೇ 3ಗೆ ಏನಿಂದ ಮಲ್ಟಿಪ್ಲೈ ಮಾಡಿದರೆ 6 ಬರುತ್ತೆ, 2ಇಂದ. ಸೊ 2 × 3 is equal to 6 which is equal to 0. therefore ಆರ್ಡರ್ ಆಫ್ 3 is equal to 2. ಇಲ್ಲಿ 4 ಇರೋದ್ರಿಂದ ಏನಾಗುತ್ತೆ, 6ಕ್ಕಿಂತ ಜಾಸ್ತಿ ಅಂದರೆ ಮಲ್ಟಿಪಲ್ಸ್ ಆಫ್ 6 ಬರಬೇಕು. 6, 12, 18 ಬಂದರೆ 0 ಆಗುತ್ತೆ ಎಲ್ಲವು. ಸೊ 4 × 3 ಏನಾಗುತ್ತೆ 12 ಅಂದರೆ 6ಇಂದ ಡಿವೈಡ್ ಮಾಡಿದರೆ 0 ಆಯಿತು. ಹಾಗಾಗಿಬಿಟ್ಟು ಸೊ ಆರ್ಡರ್ ಆಫ್ 3 ಏನಾಗುತ್ತೆ, ಆರ್ಡರ್ ಆಫ್ 4 is 3. 5ಗೆ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ, 5 × 6 30. 6ಇಂದ ಡಿವೈಡ್ ಆದರೆ ರಿಮೈಂಡರ್ ಎಷ್ಟು ಉಳಿಯುತ್ತೆ, 0 ಉಳಿಯುತ್ತೆ. therefore ಆರ್ಡರ್ ಆಫ್ 5 is equal to 6. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ಮು, ಫೈಂಡ್ ದ ಆರ್ಡರ್ ಆಫ್ ಈಚ್ ಎಲಿಮೆಂಟ್ ಆಫ್ ದ ಗ್ರೂಪ್ G is equal to 1 ಒಮೆಗಾ ಸ್ಕ್ವೇರ್. ಇದು ಮಲ್ಟಿಪ್ಲಿಕೇಟಿವ್ ಗ್ರೂಪ್. ಇದು ಈ ಬೆಲೆ ಎಷ್ಟು 1. 1 to the power of 1 is equal to 1. therefore ಆರ್ಡರ್ ಆಫ್ 1 equals 1. ನೆಕ್ಸ್ಟು ಒಮೆಗಾಗೆ ಏನು ಪವರ್ ರೈಸ್ ಮಾಡಿದ್ರೆ 1 ಬರುತ್ತೆ, ಒಮೆಗಾ ಕ್ಯೂಬ್. ನಾನು ಆಲ್ರೆಡಿ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರಲ್ಲಿ ಹೇಳಿದ್ದೀನಿ ಗ್ರೂಪ್ಸಲ್ಲಿ. ಒಮೆಗಾ ಕ್ಯೂಬ್ is equal to 1. therefore ಆರ್ಡರ್ ಆಫ್ ಒಮೆಗಾ is equal to
3. ಒಮೆಗಾ ಸ್ಕ್ವೇರ್ಗೆ ಏನು ರೈಸ್ ಮಾಡಿದ್ರೆ 1 ಬರುತ್ತೆ, ಒಮೆಗಾ ಸ್ಕ್ವೇರ್ಗೆ ಪವರ್ 3 ರೈಸ್ ಮಾಡಬೇಕು. ಯಾಕಂದರೆ 2 × 3 ಎಷ್ಟಾಗುತ್ತೆ 6. ಒಮೆಗಾ ಟು ದ ಪವರ್ ಆಫ್ 6 ಅಂದರೆ ಏನು, ಒಮೆಗಾ ಕ್ಯೂಬ್ ಇಂಟು ಒಮೆಗಾ ಕ್ಯೂಬ್ ಅಂದರೆ 1 × 1 ಇದ್ದಂಗೆ ಅಲ್ಲಿ 1 ಬರುತ್ತೆ. ದೇರ್ಫೋರ್ ಆರ್ಡರ್ ಆಫ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು 3. ನೆಕ್ಸ್ಟು ಫೈಂಡ್ ದ ಆರ್ಡರ್ಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ G ಈಕ್ವಲ್ Z4 + 4. ಸೊ ಇಲ್ಲಿ Z4 ಎಲಿಮೆಂಟ್ಸ್ ಏನು ಬರುತ್ತೆ, 0 1 2 3. ಐಡೆಂಟಿಟಿ ಎಲಿಮೆಂಟ್ ಏನು, ಅಡಿಟಿವ್ ಐಡೆಂಟಿಟಿ E ಈಸ್ ಈಕ್ವಲ್ ಟು 0. ಈಗ ಒಂದೊಂದೇ ಎಲಿಮೆಂಟಿಗೆ ಆರ್ಡರ್ ಚೆಕ್ ಮಾಡ್ತಾ ಬರ್ರಿ. 1 × 0 ಈಸ್ ಈಕ್ವಲ್ ಟು 0. ದೇರ್ಫೋರ್ ಆರ್ಡರ್ ಆಫ್ 0 ಈಸ್ ಈಕ್ವಲ್ ಟು 1. ಸೊ 4 × 1 ಏನಾಗುತ್ತೆ 4. ಯಾಕಂದರೆ ಮಾಡಲ್ ವ್ಯಾಲ್ಯೂ 4 ಕೊಟ್ಟಿರೋದಿಲ್ಲ. 4 × 1 ಈಸ್ ಈಕ್ವಲ್ ಟು 4. 4 ಅಂದರೆ ಏನು ಬರುತ್ತೆ 0. ದೇರ್ಫೋರ್ ಆರ್ಡರ್ ಆಫ್ 1 ಈಕ್ವಲ್ಸ್ 4. 2ಗೆ ಬರ್ರಿ. 2 × 2 ಎಷ್ಟಾಗುತ್ತೆ 4. 4 ಅಂದರೆ ಏನಾಗುತ್ತೆ 0. ದೇರ್ಫೋರ್ ಆರ್ಡರ್ ಆಫ್ 2 ಈಸ್ ಈಕ್ವಲ್ ಟು 2. ನೆಕ್ಸ್ಟು 3. 3ಗೆ ನೀವು 4ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಸೊ 12 ಅಂದರೆ ಏನಾಗುತ್ತೆ, 4ರಿಂದ ಡಿವೈಡ್ ಮಾಡಿದ್ರೆ 0 ಬರುತ್ತೆ. ದೇರ್ಫೋರ್ ಆರ್ಡರ್ ಆಫ್ 3 ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಫೈಂಡ್ ದ ಆರ್ಡರ್ ಆಫ್ ಈಚ್ ಎಲಿಮೆಂಟ್ ಆಫ್ ದ ಗ್ರೂಪ್ Z7 - 0, × 7. ಸೊ ಇದು ಮಲ್ಟಿಪ್ಲಿಕೇಟಿವ್ ಗ್ರೂಪು. Z7 - 0 ಅಂದರೆ 0 ಬಿಟ್ ಎಲಿಮೆಂಟ್ ತೊಗೊಳ್ಳಿ ಅಂತ ಅರ್ಥ. ಅದು G ಈಕ್ವಲ್ಸ್ 1 2 3 4 5 6. ಐಡೆಂಟಿಟಿ ಎಲಿಮೆಂಟ್ ಯಾವುದು, E ಈಸ್ ಈಕ್ವಲ್ ಟು 1. ಸೊ ಒಂದೊಂದೇ ಎಲಿಮೆಂಟ್ ಚೆಕ್ ಮಾಡ್ತಾ ಬರ್ರಿ. 1 × ದ ಪವರ್ ಆಫ್ 1 ಏನಾಯಿತು 1. ದೇರ್ಫೋರ್ ಆರ್ಡರ್ ಆಫ್ 1 ಈಸ್ ಈಕ್ವಲ್ ಟು 1. 2 ಕ್ಯೂಬ್ ಎಷ್ಟಾಗುತ್ತೆ 8. 8 ಅಂದರೆ 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ 1 ಉಳಿಯುತ್ತೆ. ಸೊ ಆರ್ಡರ್ ಆಫ್ 2 ಈಸ್ ಈಕ್ವಲ್ ಟು 3. ಅದೇ ರೀತಿ 3 × ದ ಪವರ್ ಆಫ್ 6. ಸೊ ಅದನ್ನು 7ರಿಂದ ಡಿವೈಡ್ ಮಾಡಿದಾಗ 1 ಬರುತ್ತೆ. ಆರ್ಡರ್ ಆಫ್ 3 ಈಸ್ ಈಕ್ವಲ್ ಟು 6. 4 ಕ್ಯೂಬ್. 4 ಕ್ಯೂಬ್ ಎಷ್ಟಾಗುತ್ತೆ 4 16, 14 64, 7 63. ಸೊ 1 ಉಳಿಯುತ್ತೆ. ಸೊ ಆರ್ಡರ್ ಆಫ್ 4 ಈಸ್ ಈಕ್ವಲ್ ಟು 3. ಅದೇ ರೀತಿ 5 × ದ ಪವರ್ ಆಫ್ 6 ಈಸ್ ಈಕ್ವಲ್ ಟು 1 ಬರುತ್ತೆ. ಆರ್ಡರ್ ಆಫ್ 5 ಈಸ್ ಈಕ್ವಲ್ ಟು 6. 6 ಸ್ಕ್ವೇರ್ 36. 7ರಿಂದ ಡಿವೈಡ್ ಮಾಡಿದ್ರೆ 7 × 35, 1 ಉಳಿಯಿತು. ಸೊ ಆರ್ಡರ್ ಆಫ್ 6 ಈಸ್ ಈಕ್ವಲ್ ಟು 2. Note, for any group the identity element is the only element of order 1. ಅಂದರೆ ಯಾವುದೇ ಗ್ರೂಪಲ್ಲಿ ಆರ್ಡರ್ 1 ಇರೋದು ಯಾವುದಕ್ಕೆ, ಐಡೆಂಟಿಟಿ ಎಲಿಮೆಂಟಿಗೆ ಮಾತ್ರ. ನೋಟ್, ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇಫ್ ಎ ಬಿಲಾಂಗ್ಸ್ ಟು G, ವೇರ್ G ಈಸ್ ಎ ಗ್ರೂಪ್, a to the power of n is equal to E ಆದರೆ ಫಾರ್ ಸಮ್ ಪಾಸಿಟಿವ್ ಇಂಟೀಜರ್ n, ದೆನ್ ಆರ್ಡರ್ ಆಫ್ ಏನು ಲೆಸ್ ದೆನ್ ಆರ್ ಈಕ್ವಲ್ ಟು n ಅಂತ ನಾವು ಬರೀತೀವಿ. ಅದು